بسم الله الرحمن الرحيم الحمد لله رب العالمين والصلاة والسلام على أشرف المرسلين وآل كل والصحابة أجمعين أما بعد ಗೌರವಾನ್ವಿತ ಉಸ್ತಾದರೆ ಹಾಗೂ ನೆಚ್ಚಿನ ಸಹಪಾಠಿ ಮಿತ್ರರೇ, ಖುತುಬಾ ಪರಿಭಾಷೆಯ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖಾಂತರ ಸ್ವಹಾಬಿಗಳು, ತಾಬೀಗಳು, ತಬೌ ತಾಬೀಗಳು ನಮಗೆ ಕಲಿಸಿಕೊಟ್ಟಂತಹ ಆಶಯ ಆದರ್ಶಗಳನ್ನು ಮನದಟ್ಟು ಮಾಡಿಕೊಂಡು ನಮಗೆ ಒಂದು ಕಾರ್ಯವನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಕಾರ್ಯಕ್ಕೆ ತರುವುದು ಪ್ರತಿಯೊಬ್ಬ ಮುಸಲ್ಮಾನನ ಕಡ್ಡಾಯವಾಗಿದೆ. ಪ್ರಸ್ತುತ ಕಾಲದಲ್ಲಿ ತಮಗೆ ತೋರಿದ ರೀತಿಯಲ್ಲಿ ಇಸ್ಲಾಮಿನ ಆಶಯ ಆದರ್ಶಗಳನ್ನು ತಿದ್ದುಪಡಿ ಮಾಡುತ್ತಾ ಇಸ್ಲಾಮಿನ ಆದರ್ಶವನ್ನು ತಿದ್ದುಪಡಿ ಮಾಡುತ್ತಾ ಜನರ ಮಧ್ಯೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುತ್ತಿರುವ ನೂತನವಾದಿಗಳ ಒಂದು ಆಶಯವಾಗಿದೆ ಖುತುಬಾ ಪರಿಭಾಷೆ. ಖುತುಬಾ ಪರಿಭಾಷೆ ಎಂದರೆ ಖುತುಬಾ ಒಂದು ಸಾಧಾರಣ ಭಾಷಣವಾಗಿದೆ. ಅದು ಜುಮಾ ದಿವಸದಲ್ಲಿ ನಡೆಯುವಾಗ ಜನರಿಗೆ ಮನದಟ್ಟಾಗುವ ರೀತಿಯಲ್ಲಾಗಿರಬೇಕೆಂದು ನೂತನವಾದಿಗಳು ಈ ಕಾಲದಲ್ಲಿ ವಾದಿಸುತ್ತಿರುವಾಗ ನಮಗೆ ಇಲ್ಲಿ ಗಮನಿಸಬೇಕಾಗಿರುವುದು, ಪ್ರವಾದಿ ಜಗತ್ತಿನ ಮೊದಲ ಬಾರಿಗೆ ಖುತುಬಾ ಪರಿಭಾಷೆಯನ್ನು ತೋರಿಸಿಕೊಟ್ಟದ್ದು ಪ್ರವಾದಿಗಳು, ಸ್ವಹಾಬಿಗಳು ಅಲ್ಲ. ಬದಲಾಗಿ 1929ರಲ್ಲಿ ತುರ್ಕಿಯಲ್ಲಿ ಕಮಾಲ್ ಪಾಷಾ ಎಂಬ ಒಬ್ಬ ರಾಜನಾಗಿದ್ದಾನೆ. ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಮದೀನದಲ್ಲಿ ಅವರಿಗೆ ಬೇಕಾದ ಇಸ್ಲಾಮಿನ ಆದರ್ಶವನ್ನು ಅರಬಿಯಲ್ಲಿ ಮಾಡಿ ಇಸ್ಲಾಮಿನ ಎಲ್ಲ ಸಂದೇಶವನ್ನು ಹೇಳಿಕೊಡುವಾಗ, ನನ್ನ ರಾಜ್ಯವಾದ ತುರ್ಕಿಯಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು ಎಂದು ವಾದಿಸುತ್ತಾ ಅವನು ಅಲ್ಲಿರುವ ಖತೀಬರಿಗೆ ಅರಬಿ ಭಾಷೆಯೇತರವಾದ ತುರ್ಕಿ ಭಾಷೆಯಲ್ಲಿ ಖುತುಬವನ್ನು ನಿರ್ವಹಿಸಲು ಹೇಳುತ್ತಾನೆ. ನಾವಿಲ್ಲಿ ಮನದಟ್ಟು ಮಾಡಬೇಕಾದದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಚರರಾದ ಸ್ವಹಾಬಿಗಳು ಜಗತ್ತಿನ ಹಲವಾರು ಪ್ರದೇಶಗಳಿಗೆ ಇಸ್ಲಾಮಿನ ಪ್ರಚಾರಾರ್ಥಕ್ಕೆ ಹೋಗುವಾಗ ಯಾರೂ ಕೂಡ ಅಲ್ಲಿ ಅರಬಿಯೇತರ ಭಾಷೆಯಲ್ಲಿ ಖುತುಬಾ ಓದಿದ್ದಾಗಿ ನಮಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಪ್ರೀತಿಯ ಸಹೋದರರೇ, ವಿದ್ವಾಂಸರ ಗ್ರಂಥದಲ್ಲಿ ನಮಗೆ ಕಾಣಬಹುದು, ಈ ಖುತುಬಾ ಅರಬಿಯಾಗಳು ಎರಡು ನಿಬಂಧನೆಗಳಾಗಿದೆ. ನಮ್ಮ ಇಮಾಮ ಕಲಿಸಿಕೊಟ್ಟುದು ಒಂದು, ಖುತುಬಾ ಎಂಬುದು ದಿಕ್ರಾಗಿದೆ, ಅದು ನಿಸ್ಕಾರ ನಮಾಜ್ ಸಮಾನವಾದ ಒಂದು ಆರಾಧನೆಯಾಗಿದೆ. ಅಲ್ಲಾಹನು ತನ್ನ ಕುರ್ಆನ್ ಹೇಳುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ಇದಾ ನೂದಿಯ ಲಿಸ್ಸಲಾತಿ ಮಿನ್ ಯೌಮಿಲ್ ಜುಮ್ಅತಿ ಫಸ್ಔ ಇಲಾ ದಿಕ್ರಿಲ್ಲಾಹ್. ಈ ದಿಕ್ರಿಲ್ಲಾಹ್ ಎಂಬ ಪದದ ಅರ್ಥವನ್ನು ತಫ್ಸೀರುಲ್ ಕಬೀರ್ನಲ್ಲಿ ಇಮಾಮ್ ರಾಜಿ ಹೇಳುತ್ತಾರೆ, ಅಲ್ ಮುರಾದು ಬಿ ದಿಕ್ರಿಲ್ಲಾಹಿ ಅಲ್ ಖುತುಬಾ. ದಿಕ್ರಿಲ್ಲಾಹ್ ಎಂಬ ಪದದ ಅರ್ಥ ಅದರಿಂದ ಮುರಾದ್ ಅದು ಖುತುಬಾಯಾಗಿದೆ. ಅದು ಮಾತ್ರವಲ್ಲ, ಸಹೀಹುಲ್ ಬುಖಾರಿಯ 3211ನೇ ಹದೀಸಿನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಫೈದಾ ಖರಜಲ್ ಇಮಾಮು ಹದರತಿಲ್ ಮಲಾಯಿಕತು ಯಸ್ತಮಿಊನ ದಿಕ್ರ. ಇಮಾಮ ಮಿಂಬರ್ಗೆ ಹೋಗುವಾಗ ಅಲ್ಲಿರುವ ಅಲ್ಲಾಹನ ಮಲಕುಗಳು ದಿಕ್ರನ್ನು ಕೇಳಲು ರೆಡಿಯಾಗುತ್ತಾರೆ. ಈ ದಿಕ್ರ್ ಎಂಬ ಪದದಿಂದ ನಾವು ಮನದಟ್ಟು ಮಾಡಿಕೊಳ್ಳಬಹುದು. ದಿಕ್ರ್ ಎಂಬುದು ಅದು ಆರಾಧನೆಯಾಗಿದೆ, ಸಾದಾ ಒಂದು ಭಾಷಣವಲ್ಲ. ಸಾದಾ ಒಂದು ಭಾಷಣವಾದರೆ ಅದಕ್ಕೆ ರುಕುನುಗಳು, ಸುನ್ನತ್ತುಗಳು, ಅರ್ಕಾನುಗಳು ಇರುವುದಿಲ್ಲ. ಖುತುಬಾ ಎಂದರೆ ಸುನ್ನತ್ತುಗಳು, ಶರ್ತುಗಳು ಮತ್ತು ಅರ್ಕಾನುಗಳನ್ನು ಒಳಗೊಂಡಂತಹ ಒಂದು ಭಾಷೆಯಾಗಿದೆ. ಅದು ಮಾತ್ರವಲ್ಲ, ಇಮಾಮುನ್ ನವವಿ ಶರಹುಲ್ ಮುಹದ್ದಬ್ನಲ್ಲಿ ಹೇಳುತ್ತಾರೆ, ವಬಿಹಿ ಕದಅಲ್ ಜುಮ್ಹೂರ್ ಯುಶ್ತರತು ಲಿಅನ್ನಹಾ ದಿಕ್ರುನ್ ಮಫ್ರೂದನ್ ಫಶುರಿತ ಫೀಹಿ ಅಲ್ ಅರಬಿಯ್ಯತು ಕತ್ತಶಹುದಿ ವತಕ್ಬೀರತುಲ್ ಇಹ್ರಾಮ್. ಜುಮ್ಹೂರಾದ ಇಮಾಮುಗಳು ಹೇಳುತ್ತಾರೆ, ಲಿಅನ್ನಹು ದಿಕ್ರುನ್ ಮಫ್ರೂದನ್, ಖುತುಬಾ ಎನ್ನುವುದು ಒಂದು ಮಫ್ರೂಲಾದ ಒಂದು ದಿಕ್ರಾಗಿದೆ. ಆದ್ದರಿಂದ ಫಶುರಿತ ಫೀಹಿ ಅಲ್ ಅರಬಿಯ್ಯತು, ಅದರಲ್ಲಿ ಅರಬಿ ಕಡ್ಡಾಯವಾಗಿದೆ. ಕತ್ತಶಹುದಿ ವತಕ್ಬೀರತುಲ್ ಇಹ್ರಾಮ್, ತಶಹುದ್ ತಕ್ಬೀರತುಲ್ ಇಹ್ರಾಮ್ ಯಾವ ರೀತಿಯಾಗಿದೆ ಕಡ್ಡಾಯ, ಅದೇ ರೀತಿಯಾಗಿ ಖುತುಬಾವು ಕೂಡ ಅರಬಿ ಭಾಷೆಯಲ್ಲಿ ಓದಬೇಕಾಗುತ್ತದೆ. ಸಲ್ಲು ಕಮಾ ರಅಯ್ತುಮೂನಿ ಉಸಲ್ಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವ ರೀತಿಯಲ್ಲಾಗಿದೆ ನಮಗೆ ನಮಾಜನ್ನು ತೋರಿಸಿಕೊಟ್ಟದ್ದು, ಅದೇ ರೀತಿಯಲ್ಲಾಗಿರ್ಬೇಕು ನಮಾಜ್ ಮಾಡುವುದೆಂದು ನಬಿ ಸಲ್ಲಲ್ಲಾಹು ಅಲೈಹಿ ಕೊಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜುಮಾ ನಿಸ್ಕಾರವನ್ನು ನಿರ್ವಹಿಸಿದ್ದು ಖುತುಬಾ ಅರಬಿ ಭಾಷೆಯಲ್ಲಿ ಆಗಿದೆ ಎಂದು ಇಮಾಮ್ ನವವಿ ನಮಗೆ ಹೇಳಿಕೊಡುತ್ತಾರೆ. ಪ್ರೀತಿಯ ಸಹೋದರರೇ, ನೂತನವಾದಿಗಳ
ನೇತಾರರಾದಂತಹ ಇಷ್ಟೆಲ್ಲ ಅಸ್ಸಲಾಮು ಅಲೈಕುಂ.